ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ? ಇವತ್ತು ಒಂದು ಒಳ್ಳೆ ವಿಚಾರ ಜೊತೆ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನಗೆ ಗೊತ್ತಿರೋಷ್ಟನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಗಣೇಶ ಹಬ್ಬ ಆಗಿರ್ಬೋದು, ಗಣೇಶ ಪೂಜೆ ಯಾಕೆ ಮಾಡ್ತಾರೆ, ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಯಾವಾಗಲೂ ನಾವು ಮೊದಲಿಗೆ ಆಗಿ ಗಣೇಶನ ಪೂಜೆ ಯಾಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಗಣೇಶ ಪೂಜೆ ಯಾಕೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ಸೊ ಗಣೇಶ ಪುರಾಣ ಮತ್ತು ಮುದ್ರ ಪುರಾಣದಲ್ಲಿ ಹೇಳ್ಕೊಟ್ಟಿರೋದು ಏನಪ್ಪ ಅಂದರೆ ಎಲ್ಲ ದೇವತೆಗಳು ಕಷ್ಟ ಬರ್ತಾಯಿತ್ತು. ಸೊ ಯಾರಿಗೆ ತಪ್ಪಿದ್ದಿಲ್ಲ ಹೇಳಿ ಕಷ್ಟ ಅಂದರೆ? ಸೊ ದೇವರಿಗೆ ತಪ್ಪಿಲ್ಲ ಅಂದರೆ ಮನುಷ್ಯರು ಯಾವ ಲೆಕ್ಕ ಹೇಳಿ ಕಷ್ಟದಲ್ಲಿ? ಸೊ ಮನುಷ್ಯರಂತೂ ಕಾಮನ್ ಆಗಿ ಕಷ್ಟ ಸುಖ ಎಲ್ಲನೇ ಅನುಭವಿಸ್ಬೇಕು. ಆ ಥರ ಹಿಂದಿನ ಕಾಲದಲ್ಲಿ ಕಷ್ಟ ಅನ್ನೋದು ದೇವತೆಗಳಿಗೂ ಬರ್ತಾಯಿತ್ತು. ಸೊ ಕಷ್ಟ ಬಂದಾಗ ದೇವತೆಗಳು ಏನು ಮಾಡ್ತಾಯಿದ್ರು ಅಂದರೆ ಶಿವನ ಹತ್ರ ಹೋಗ್ತಾಯಿದ್ರು. ಸೊ ಎಲ್ಲ ದೇವತೆಗಳು ಶಿವನ ಹತ್ರ ಹೋಗಿ ನಮ್ಮ ಕಷ್ಟ ಏನಿದೆ ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು. ಸೊ ಆವಾಗ ಒಂದು ದಿವಸ ಶಿವ ಏನು ಹೇಳ್ತಾನೆ ಅನ್ನೋದಾದರೆ, ಸೊ ನನ್ನ ಹತ್ರ ನೀವು ಕಷ್ಟ ಅಂತ ಹೇಳ್ಕೊಂಡು ಬಂದಿದ್ದೀರಲ್ವ, ಸೊ ನನ್ನ ಹತ್ರ ಬರಬೇಡಿ ಕಷ್ಟ ಅಂತ ಹೇಳ್ಕೊಂಡು ನಾನು ಗಣೇಶನನ್ನು ನೇಮಕ ಮಾಡ್ತೀನಿ. ಸೊ ಗಣೇಶನ ಹತ್ರ ನೀವು ಗಣೇಶನ ಹೆಸರು ತೆಗೆದುಬಿಟ್ಟು ನಾನು ಗಣೇಶನ ಹೆಸರು ನೇಮಕ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೋಗಿ ನಿಮ್ಮ ಕಷ್ಟ ಏನೇ ಇರಲಿ ಸೊ ಗಣೇಶನ ಹತ್ರ ಹೋಗಿ ಅಂತ ಶಿವನ ಹೇಳ್ತಾನೆ. ಸೊ ಆವಾಗಿಂದನೇ ಶಿವ ಏನು ಮಾಡ್ತಾ ಇದ್ದಾನೆ ಅಂದರೆ ವಿಘ್ನ ವಿನಾಶಕ ಅಂತ ಗಣೇಶ ನೇಮ್ ಬಂದಿದ್ದು, ಆವಾಗ ಹೆಸರು ಕೂಡಿ ಬಂತು. ಸೊ ಆವಾಗ ಶಿವ ಹೇಳಿದಾದ ಮೇಲೆ ಎಲ್ಲರೂ ದೇವತೆಗಳು ಏನು ಮಾಡ್ತಾಯಿದ್ರು ಅಂದರೆ, ಸೊ ನನಗೆ ಕಷ್ಟ ಬಂದಿದೆ, ನಾನು ಗಣೇಶನ ಹತ್ರ ಹೋಗಬೇಕು ಸೊ ಅಂತ ಅದು ಪರಂಪರೆಯಾಗಿ ರೂಢಿಯಾಗಿ ಬಂದುಬಿಟ್ಟಿತ್ತು. ಸೊ ನಾವೇನಾದರೂ ಮಾಡ್ತಾಯಿದ್ರೆ ಇವಾಗ ಮನೆ ದೇವ್ರಿಗೆ ಹೋಗ್ತೀವಿ. ಸೊ ಹಿಂದಕ್ಕಿನ ಕಾಲದಿಂದ ನಾವು ಪುರಾತನ ಕಾಲದಿಂದ ನಮ್ಮ ಮನೆ ದೇವ್ರು ಯಾರು ಅಂದರೆ ನಾವು ಕಂಟಿನ್ಯೂಸ್ ಆಗಿ ಅದೇ ಮಾಡ್ಕೊಂಡು ಹೋಗ್ತೀವಲ್ವ. ನಮ್ಮಪ್ಪ ಆಗಿರ್ಬೋದು, ಅವರಪ್ಪ ಆಗಿರ್ಬೋದು, ನಾವು ಮುಂದೆ ಆಗಿರ್ಬೋದು, ನಮ್ಗೆ ಮುಂದೆ ಮಕ್ಕಳಾಗಿರ್ಬೋದು. ಸೊ ನಮ್ಮ ಮನೆ ದೇವ್ರಿಗೆ ಇವರು, ನಾವು ಮನೆ ದೇವ್ರಿಗೆ ಹೋಗಬೇಕು ಅನ್ನೋ ಥರ ಇರುತ್ತಲ್ವ. ಸೊ ಆ ಥರವಾಗಿ ಎಲ್ಲ ದೇವತೆಗಳು ಏನು ಮಾಡಿದ್ರು ಅಂದರೆ ಗಣೇಶನ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಏನೇ ಇರಲಿ ನೀನು ವಿಘ್ನ ವಿನಾಶಕ ಮಾಡಬೇಕು. ಸೊ ನನ್ನ ಕಷ್ಟ ಏನೇ ನಾವು ನಿಮ್ಮ ಹತ್ರ ಬಂದು ಹೇಳಿದ್ರು ಅದು ಪರಿಹಾರ ಮಾಡಬೇಕು ನಿನ್ನ ಗಣೇಶ ಅಂತ ಎಲ್ಲ ದೇವತೆಗಳು ಹೋಗಿ ಹೇಳ್ತಾಯಿದ್ರು. ಸೊ ಅದು ಪರಂಪರೆಯಾಗಿ ರೂಢಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ನಾವು ಏನೇ ಒಂದು ಚಿಕ್ಕದು ಶುಭ ಕಾರ್ಯ ಮಾಡೋ ಟೈಮಲ್ಲಿ ಆದರೂ ಕೂಡ ಗಣೇಶನಿಗೆ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ದು ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ರೂ ನೀನು ವಿಘ್ನ ವಿನಾಶಕ ಮಾಡಿಬಿಡ್ಬೇಕು. ಸೊ ಯಾವುದೇ ಪ್ರಾಬ್ಲಮ್ ಬರಬಾರ್ದು, ಆ ಥರ ನೀನು ನಮಗೆ ನೋಡ್ಕೊಳ್ಳೋ ಥರ ಮೊದಲನೇ ಪೂಜೆ ನಿನಗೆ ಅಂತ ನಾವು ಮಾಡ್ತೀವಿ. ಸೊ ಆವಾಗಿಂದ ಒಂದು ಚಿಕ್ಕ ಗೃಹ ಪ್ರವೇಶ ಇರ್ಬೋದು, ಏನೇ ಒಂದು ಚಿಕ್ಕ ನಾವು ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ದೀವಿ ಅನ್ನೋದು ಆದರೆ ಕೂಡ ನಾವು ಫಸ್ಟು ಗಣೇಶನನ್ನು ಕೈ ಮುಗಿದ್ಬಿಟ್ಟು ಗಣೇಶನನ್ನು ನಮಸ್ಕಾರ ಮಾಡಿ ಗಣೇಶನ ಪೂಜೆ ಮಾಡಿಕೊಂಡು ನಾವು ಹೋಗ್ತೀವಿ. ಸೊ ಅದಕ್ಕೋಸ್ಕರ ಅಂತಲೇ ಈ ಗಣೇಶ ಹಬ್ಬ ಯಾಕೆ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 4ನೇ ದಿನ. ಸೊ 4ನೇ ದಿನ ನಾವು ಬೀಳೋ ದಿನವೇ ಅದಕ್ಕೆ ನಾವು ಗಣೇಶ ಚತುರ್ಥಿ ಹಬ್ಬ ಅಂತ ಮಾಡ್ತೀವಿ. ಸೊ ಇದು ಪರಂಪರೆಯಿಂದ ರೂಢಿಯಾಗಿರೋದು. ಸೊ ಅದಕ್ಕೋಸ್ಕರ 4ನೇ ದಿನ ಬೀಳೋ ದಿನವೇ ನಾವು ಗಣೇಶ ಚತುರ್ಥಿ ಹಬ್ಬ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಸೊ ಅದಕ್ಕೋಸ್ಕರನೇ ಎಲ್ಲರೂ ನಾವು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಬೇಕು, ಗಣೇಶ ಚತುರ್ಥಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲರ ಹತ್ರ ಒಂದು ಡೌಟ್ಸ್ ಇರುತ್ತೆ. ಡೌಟ್ಸನ್ನು ಹೇಗೆ ಅನ್ನಬೇಕು ಅಂದರೆ, ನೋಡಿ ನಮ್ಮ ಮನಸ್ಸು ಕ್ಲೀನಾಗಿ ಇಟ್ಕೊಂಡು ನಮ್ಮ ಮನಸ್ಸು ಶುದ್ಧವಾಗಿತ್ತು ಅಂದರೆ ನಾವು ಯಾವ ದೇವ್ರ ಫೋಟೋ ಮುಂದೆನೂ ನಿಂತ್ಕೊಳ್ಳೋದು ಬೇಕಾಗಿಲ್ಲ. ಸೊ ಮನೆ ಮುಂದೆ ಒಂದು ಕ್ಲೀನಾಗಿ ಮನಸ್ಸು ನೀನೇ ಇದೆಯಾ ನನ್ನ ಮುಂದೆ ಅಂತ ಅಂದ್ಕೊಂಡು ನಾವು ಮನಸ್ಸು ಪ್ರೀತಿಯಿಂದ ಶುದ್ಧವಾಗಿ ಮಾಡ್ಕೊಂಡು ನಮಸ್ಕಾರ ಮಾಡ್ತೀವಲ್ವ, ಅದು ದೇವರು ಸ್ಥಾನದಲ್ಲಿ ಹೋಗ್ಬಿಟ್ಟು ಮಾಡೋದಕ್ಕಿಂತನೂ ಹೆಚ್ಚಾಗುತ್ತೆ ಅಂತ ನನ್ನ ನಂಬಿಕೆ ಅದು. ಸೊ ಆ ಥರ ಇವಾಗ ಗಣೇಶ ಚತುರ್ಥಿ ಪೂಜೆನ ಹೇಗೆ ಮಾಡಬೇಕು ಅನ್ನೋದಾದರೆ, ನಿಮ್ಮ ಹತ್ರ ಎಲ್ಲ ಸೌಲಭ್ಯಗಳು ಇದ್ದರೆ ನೀವು ಮಾಡ್ಬೋದು. ಸೌಲಭ್ಯಗಳು ನಿಮ್ಮ ಹತ್ರ ಏನೂ ಇಲ್ಲ, ನಾನು ಹೆಂಗೆ ಮಾಡಲಿ ಅನ್ನೋದಾದರೆ ಗಣೇಶನ ಹೆಸರು ಮೇಲೆ ಒಂದು ದೀಪನ ಅಂಟಿಸ್ಬೇಕು. ಸೊ ಗಣೇಶನ ಹೆಸರು ಮೇಲೆ ಒಂದು ದೀಪನ ಅಂಟಿಸ್ಬಿಟ್ಟು ಒಂದು ಗಣೇಶ ಬೀಜ ಮಂತ್ರನ ಹೇಳಬೇಕು. ಗಣೇಶ ಬೀಜ ಮಂತ್ರ ಅಂದರೆ ಏನು ಅಂದರೆ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ ಅಂತ ನೀವು 5 ಸಾರಿ ಈ ಬೀಜ ಮಂತ್ರನ ಹೇಳಬೇಕು. ಸೊ ಆ ದೀಪದ ಮುಂದೆ ನಿಂತ್ಕೊಂಡ್ಬಿಟ್ಟು ಗಣೇಶಗೆ ನೆನೆದು
ಈ 5 ಸಾರಿ ಬೀಜ ಮಂತ್ರವನ್ನು ನೀವು ಪಠಿಸಬೇಕು. ಈ ಬೀಜ ಮಂತ್ರ 5 ಸರಿ ಆದಮೇಲೆ ನಾವು ಇನ್ನೂ 2 ಗಾಯತ್ರಿ ಮಂತ್ರನ ಹೇಳ್ತೀವಿ. ಸೊ ಗಾಯತ್ರಿ ಮಂತ್ರ ಏನಂದರೆ ಓಂ ಏಕದಂತಾಯ ದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದ್ವಿತಿ ಪ್ರಚೋದಯ ಅಂತ ಇದು 2 ಸಾರಿ ನಾವು ಗಾಯತ್ರಿ ಮಂತ್ರನ ಹೇಳಬೇಕು. ಸೊ ಈ 2 ಸಾರಿ ಗಾಯತ್ರಿ ಮಂತ್ರನ ಹೇಳಿಬಿಟ್ಟು ನಮ್ಮ ಮನಸ್ಸಲ್ಲಿ ನಾವು ಏನೇ ಒಳ್ಳೆ ಕೆಲಸ ಮಾಡೋದಿದ್ರೆ ಕೂಡ ಗಣೇಶಗೆ ಒಪ್ಪಿಸ್ಬಿಟ್ಟು ನಾನು ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗಣೇಶ, ನಿನ್ನ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ, ನನಗೆ ಎಲ್ಲ ರೀತಿಲಿ ಒಳ್ಳೇದು ಮಾಡು ಅಂತ ಕೇಳ್ಕೊಂಡ್ಬಿಟ್ಟು ನಾವು ಹೋದರೆ ಖಂಡಿತವಾಗ್ಲೂ ನಮ್ಮ ಕೆಲಸ ಸಕ್ಸಸ್ ಅನ್ನೋದು ಸಿಗುತ್ತೆ ನಮಗೆ. ಸೊ ನಿಜ ಹೇಳಬೇಕು ಅಂದರೆ ಎಲ್ಲರೂ 4 ಜನ ನೋಡಲಿ ಅಂತ ನಾವು ದೊಡ್ಡ ಗಣೇಶಗೆ ತಂದು ಇಟ್ಕೋತೀವಿ. ದೊಡ್ಡ ಗಣೇಶ ಅಂದರೆ ಎಲ್ಲ ದೇವರು ಎಷ್ಟಿರಬೇಕು ನಮ್ಮ ಮುಷ್ಟಿಲಿ ಈ ಥರ ಹಿಡಿದ್ರೆ ಯಾವ ದೇವರು ಕಾಣಬಾರ್ದು ಆ ಥರ ನಮ್ಮ ದೇವ್ರ ಮನೇಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಈ ಥರ ನಾವು ಇಟ್ಕೋತೀವಿ. ಸೊ ನೀವು ನೋಡ್ತೀರಾ ಯಾವಾಗೂ ಎಲ್ಲರ ಮನೇಲಿ ಅಬ್ಸರ್ವ್ ಮಾಡಿ ನೀವು ಬೇಕಂದರೆ ಯಾರೆಲ್ಲ ಮನೇಲಿ ಹೋಗ್ತೀರಾ ಅವರೆಲ್ಲರ ಮನೇಲಿ ನೋಡಿ ದೊಡ್ಡ ವಿಗ್ರಹಗಳು ಇರಲ್ಲ. ಸೊ ಎಲ್ಲ ವಿಗ್ರಹಗಳು ಇಷ್ಟೇ ಇರೋದು, ನಮ್ದು ಏನು ಸೈಜ್ ಇದೆ ಅಲ್ವಾ ಅಷ್ಟೇ ವಿಗ್ರಹಗಳು ಇರೋದು. ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ದೊಡ್ಡ ವಿಗ್ರಹ ತಂದು ನಾವು 4 ಜನಕ್ಕೆ ನೋಡೋಕ್ಕೆ ನಾವು ಗಣೇಶ ಹಬ್ಬ ಮಾಡಲ್ಲ. ಸೊ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಮನಸ್ಸಿಂದ ಒಳ್ಳೇದಾಗಬೇಕು ಅನ್ನೋ ಬಯಸೋದೇ ನಾವು ಹಬ್ಬ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ಹೇಳಿದ್ದೀನಿ ನಿಮಗೆ. ಸೊ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗಣೇಶ ಹಬ್ಬದ 2ನೇ ದಿನದ ಶುಭಾಶಯಗಳು ಅಂತಲೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ.